ಮತ್ತು ಪಕ್ಷಿಗಳು. ಹಳ್ಳಿಯ ಹಸಿರು ಹೊಲಗಳ ನಡುವೆ ವಾಸವಾಗಿದ್ದ ರೈತನ ಹೆಸರು ರಾಮಪ್ಪ. ಅವನು ಬಡ ರೈತ, ಆದರೆ ಹೃದಯದಲ್ಲಿ ದೊಡ್ಡ ಕನಸುಗಳನ್ನು ಹೊತ್ತವನು. ಪ್ರತಿದಿನ ಬೆಳಗ್ಗೆ ಎದ್ದು ತನ್ನ ಸಣ್ಣ ಜಮೀನಿನಲ್ಲಿ ಬೀಜಗಳನ್ನು ಬಿತ್ತುತ್ತಿದ್ದ. ಈ ಬಾರಿ ಅವನು ಉತ್ತಮ ಗೋಧಿಯ ಬೀಜಗಳನ್ನು ಆಯ್ದುಕೊಂಡ. ಈ ಸಲ ಉತ್ತಮ ಬೆಳೆ ಬಂದರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬಹುದು ಎಂದುಕೊಂಡ. ಬೀಜಗಳು ಮೊಳಕೆಯೊಡೆದವು, ಹಸಿರು ಚಿಗುರೊಡೆಯಿತು. ರಾಮಪ್ಪನ ಮುಖದಲ್ಲಿ ಸಂತೋಷ ಮೂಡಿತು. ಆದರೆ ಸಮಸ್ಯೆ ಬಂದೇ ಬಂತು. ಹೊಲದ ಸುತ್ತಲೂ ಸಾವಿರಾರು ಪಕ್ಷಿಗಳು ಹಾರಿ ಬಂದವು. ಕಾಗೆಗಳು, ಗುಬ್ಬಚ್ಚಿಗಳು, ಮೈನಗಳು ಎಲ್ಲವೂ ಬೀಜಗಳ ಮೇಲೆ ದಾಳಿ ಮಾಡತೊಡಗಿದವು. ಒಂದೇ ದಿನದಲ್ಲಿ ಅರ್ಧ ಜಮೀನಿನ ಬೀಜಗಳು ಕಣ್ಮರೆಯಾದವು. ರಾಮಪ್ಪ ಕೋಪಗೊಂಡ. ಈ ಪಕ್ಷಿಗಳು ನನ್ನ ಕಷ್ಟವನ್ನು ಕಸಿದುಕೊಳ್ಳುತ್ತಿವೆ ಎಂದು ಗೊಣಗಿದ. ಅವನು ಕಲ್ಲುಗಳನ್ನು ಎಸೆದ, ಗಾಳಿಪಟಗಳನ್ನು ಹಾರಿಸಿದ, ಡ್ರಮ್ಗಳನ್ನು ಬಡಿದು ಶಬ್ದ ಮಾಡಿದ. ಪಕ್ಷಿಗಳು ಹೆದರಿ ಹಾರಿದವು, ಆದರೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಬಂದುಬಿಟ್ಟವು. ರೈತನ ಕೋಪ ಇಮ್ಮಡಿಗೊಂಡಿತು. ಒಂದು ದಿನ ಅವನು ವಿಷ ಹಾಕಲು ನಿರ್ಧರಿಸಿದ. ಇವುಗಳನ್ನು ಸಂಪೂರ್ಣ ನಾಶ ಮಾಡಬೇಕು ಎಂದುಕೊಂಡ. ಆ ರಾತ್ರಿ ಮಳೆ ಬಂತು, ಗುಡುಗು ಸಿಡಿತು. ರಾಮಪ್ಪ ಮನೆಯಲ್ಲಿ ಕುಳಿತು ಚಿಂತಿಸುತ್ತಿದ್ದ. ಹಠಾತ್ತನೆ ಬಾಗಿಲು ಬಡಿದ ಶಬ್ದ ಕೇಳಿತು. ತೆರೆದು ನೋಡಿದರೆ ಒಂದು ಹಳೆಯ ಸಾಧು ನಿಂತಿದ್ದ. ಮಗು, ನೀರು ಕೊಡುವೆ ಎಂದ. ರಾಮಪ್ಪ ನೀರು ಕೊಟ್ಟ. ಸಾಧು ಕುಳಿತು ಹೇಳಿದ, ನಿನ್ನ ಹೊಲದಲ್ಲಿ ಪಕ್ಷಿಗಳ ಸಮಸ್ಯೆಯೇ? ಕೋಪದಿಂದ ಪರಿಹಾರ ಬರುವುದಿಲ್ಲ, ಜೀವನದಲ್ಲಿ ಸಮತೋಲನ ಬೇಕು. ರಾಮಪ್ಪ ಕತೆ ಹೇಳಿದ. ಸಾಧು ನಕ್ಕು ಹೇಳಿದ, ಪಕ್ಷಿಗಳು ಬೀಜಗಳನ್ನು ತಿನ್ನುತ್ತವೆ, ಆದರೆ ಅವುಗಳೇ ನಿನ್ನ ಹೊಲಕ್ಕೆ ಸಹಾಯಕರು. ಅವು ಕೀಟಗಳನ್ನು ತಿನ್ನುತ್ತವೆ, ಬೀಜಗಳನ್ನು ದೂರದವರೆಗೆ ಹರಡುತ್ತವೆ. ನೀನು ಅವುಗಳನ್ನು ಕೊಂದರೆ ಮುಂದೆ ಬೆಳೆಯೇ ಇಲ್ಲದಂತಾಗುತ್ತದೆ. ರಾಮಪ್ಪ ಯೋಚಿಸಿದ. ಮರುದಿನ ಅವನು ವಿಷ ಬಿಟ್ಟು ಬದಲಿಗೆ ಹೊಲದ ಒಂದು ಮೂಲೆಯಲ್ಲಿ ಹಳೆಯ ಬೀಜಗಳನ್ನು ಚೆಲ್ಲಿದ, ಪಕ್ಷಿಗಳಿಗೆ ಆಹಾರವಾಗಿ. ಮತ್ತೊಂದು ಮೂಲೆಯಲ್ಲಿ ಗೂಡುಗಳನ್ನು ಮಾಡಲು ಕಟ್ಟಿಗೆಗಳನ್ನಿಟ್ಟ. ಪಕ್ಷಿಗಳು ಅಲ್ಲಿಗೆ ಬಂದವು. ಮುಖ್ಯ ಬೆಳೆಗೆ ತೊಂದರೆ ಕಡಿಮೆಯಾಯಿತು, ಕೀಟಗಳು ನಾಶವಾದವು. ಕೆಲವು ತಿಂಗಳುಗಳ ನಂತರ ಉತ್ತಮ ಬೆಳೆ ಬಂತು. ರಾಮಪ್ಪನ ಮನೆಯಲ್ಲಿ ಸಂತೋಷ ತುಂಬಿತು. ಅವನು ಪಕ್ಷಿಗಳನ್ನು ನೋಡಿ ನಕ್ಕ. ನೀವು ನನ್ನ ಶತ್ರುಗಳಲ್ಲ, ಸ್ನೇಹಿತರು. ಪಕ್ಷಿಗಳು ಕಿಲಕಿಲನೆ ಗೀಳಾಡಿದವು. ಈ ಕಥೆಯಿಂದ ನಾವು ಕಲಿಯುವುದು, ಕೋಪದಿಂದಲ್ಲ, ಬುದ್ಧಿಯಿಂದ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಪ್ರಕೃತಿಯೊಂದಿಗೆ ಸಾಮರಸ್ಯದಲ್ಲಿ ಬದುಕಿದರೆ ಎಲ್ಲವೂ ಸುಖವಾಗುತ್ತದೆ.